ಭರ್ಜರಿ ಬ್ಯಾಚುಲರ್ಸ್ ನೋಡಿದವರು ಎಲ್ರಿಗೂ ಕೂಡ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ರು. ಗಗನ ಜೊತೆ ಜೋಡಿಯಾಗಿರುವಂತ ಪ್ರತಾಪ್ ಅವರ ಆಟ ಆಗಿರಬಹುದು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಚೆನ್ನಾಗಿ ಮೇಂಟೈನಿಂಗ್ ಅನ್ನ ಮಾಡಿ ಸುಮಾರು ಒಂದು 6 ತಿಂಗಳ ಕಾಲ ಒಂದು ಭರ್ಜರಿ ಬ್ಯಾಚುಲರ್ಸ್ ಕೂಡ ಪ್ರಸಾರ ಆಯಿತು. ಎಲ್ಲರೂ ಕೂಡ ನೋಡಿ ಇಷ್ಟಪಟ್ಟು ಮೆಚ್ಕೊಂಡ್ರು. ಇದೀಗ ಗ್ರ್ಯಾಂಡ್ ಫಿನಾಲೆ ಕೂಡ ಇದೇ ವಾರ ಬರುತ್ತಿದ್ದು. ಸೊ ಇದರಲ್ಲಿ 3ನೇ ಸ್ಥಾನವನ್ನ ಪ್ರತಾಪ್ ಮತ್ತೆ ಗಗನ ಪಡೆದುಕೊಂಡಿದ್ದಾರೆ. ಗಗನ ಅವರು ಜೋಡಿಯಾಗಿ ಸಿಗ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರಲಿಲ್ಲ. ಪ್ರತಾಪ್ ಅವರು ಆರಂಭದಲ್ಲಿ ಬಹಳಷ್ಟು ನಾಚ್ಕೋತಾ ಇದ್ರು, ಈಗ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಗಗನ ಸೂಪರ್ ಆಗಿ ಡ್ಯಾನ್ಸ್ ಮಾಡುತ್ತಾ ಕಂಪ್ಲೀಟ್ ಯಾವ ರೀತಿ ಅಂದ್ರೆ ಈಗ ಒಂದು ಹೀರೋ ಕ್ಯಾರೆಕ್ಟರ್ ಲೆವೆಲ್ ಕೂಡ ಬಿಲ್ಡ್ ಆಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಹೀರೋಗಿಯೂ ಕೂಡ ನಡೆಸ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು. ಸ್ಯಾಂಡಲ್ವುಡ್ಗೂ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ, ಅಷ್ಟರ ಮಟ್ಟಿಗೆ ತಯಾರಾಗಿದ್ದಾರೆ. ಒಬ್ಬ ಸೈಂಟಿಸ್ಟ್ ಡ್ರೋನ್ ಅನ್ನು ಮಾಡುವಂತಹ ವ್ಯಕ್ತಿ ನೋಡಿ ಇಷ್ಟೊಂದು ಫೇಮಸ್ ಆಗಿದ್ದಾರೆ, ಮನೆ ಮಾತಾಗಿದ್ದಾರೆ. ಸಖತ್ತಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡುತ್ತಿದ್ದಾರೆ, ಡ್ಯಾನ್ಸ್, ಆಕ್ಟಿಂಗ್ ಮತ್ತೆ ಎಲ್ಲದರಲ್ಲೂ ಕೂಡ ಸೈನ್ಸ್ಕೊಂಡಿದ್ದಾರೆ. ರವಿ ಸರ್ಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ಬಿಟ್ಟಿದೆ ಡ್ರೋನ್ ಪ್ರತಾಪ್ನ ನೋಡಿ. ಯಾಕೆಂದ್ರೆ ಡ್ರೋನ್ ಪ್ರತಾಪ್ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಇದೀಗ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ತುಂಬಾ ಜನ ಅನ್ಕೊಂಡಿದ್ರು ಮೊದಲನೇ ಸ್ಥಾನವನ್ನ ಸಿಗಬಹುದು, ಪಡ್ಕೋಬಹುದು ಅಂತ. ಬಟ್ ಅವ್ರೀಗ 3ನೇ ಸ್ಥಾನ ಪಡ್ಕೊಂಡಿರೋದು. ಬಟ್ ಪರವಾಗಿಲ್ಲ, ಇಲ್ಲಿ ತನಕ ಬಂದಿದೆ, ನಿಜವಾಗ್ಲೂ ಕೂಡ ಅದು ಗ್ರೇಟ್ ಅಂತ ಹೇಳ್ಬೋದು. ಪ್ರತಾಪ್ಗೆ ಇದೊಂದು ದೊಡ್ಡ ವಿಚಾರ, ಖುಷಿಯ ವಿಚಾರ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಪ್ರತಾಪ್ಗೆ, ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ